ಸರ್ಕಾರದ ಒಂದು ಸ್ವಲ್ಪ ಫಂಡ್ ಗಿಂಡ್ ಏನೋ ಕೊಡ್ಲಿಕ್ಕೆ ಸಾಧ್ಯದನ ಮಿನಿಮಮ್ ಏನು ಮಾಡೋಕ್ಕೆ ಸಾಧ್ಯದ ಅವ್ರು ಉಳಿವಾಗಿ ಅನ್ನುವಂಥದ್ದು ಆ ದಿಶೆಯಲ್ಲಿ ಸರ್ಕಾರ ಒಂದಿಷ್ಟು ಕಾಳಜಿ ವಹಿಸಬೇಕಾಗಿದೆ ಮತ್ತು ಅದ್ರ ಕರ್ತವ್ಯನೂ ಹೌದು. ಯಾಕಂತಂದ್ರೆ 20 ವರ್ಷಗಳು ದುಡಿದು ಬಂದಿದ್ದಾರೆ ಭಾಳಷ್ಟು ಜನ ಇದ್ರಾಗ ಅವ್ರಿಗೆ ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಮತ್ತೊಂದು ಉದ್ಯೋಗನೂ ಅವ್ರಿಗೆ ಬರೋದಿಲ್ಲ, ಮತ್ತೊಂದು ಉದ್ಯೋಗ ಮಾಡಲಿಕ್ಕೂ ಸಾಧ್ಯ ಇಲ್ಲ. ವಯಸ್ಸಾದ್ಮೇಲೆ ಏನು ಮಾಡೋಕ್ಕೆ ಸಾಧ್ಯ ರೀ. ಜೊತೆಗೆ ಈಗಂತ ಅವರ ಮಕ್ಕಳ ಶಿಕ್ಷಣ ಆಯಿತು, ಮತ್ತೇನೋ ಮಾಡಿಸ್ಬೇಕಾಗಿರ್ತದೆ. ಇಂಪಾರ್ಟೆಂಟ್ ಟೈಮ್ದಾಗ ಕೊನೆ ಹಂತದಲ್ಲೇ ಅವರು ಪಾಪ ಏನೂ ಮಾಡೋ ಸ್ಥಿತಿಯೊಳಗೆ ಬಂದು ನಿಂತಿದ್ದಾರೆ. ಒಟ್ಟಾರೆಯಾಗಿ ಏನೋ ಆಗಲಿ ಈ 5,000 ಅತಿಥಿ ಉಪನ್ಯಾಸಕರು ಲೆಕ್ಚರರ್ಸ್ ಮನೆಗೆ ಹೋಗುವಂಥದ್ದು ಮಾತ್ರ ಒಂದು ಸ್ವಲ್ಪ ಅಮಾನವೀಯ, ಅತ್ಯಂತ ಅಮಾನವೀಯ ಅಂತೇಳಿ ಅನ್ನಿಸ್ತದೆ. ಯಾಕಂದರೆ 20 ವರ್ಷಗಳ ಸೇವೆ ಮಾಡಿದವರು, ಮಕ್ಕಳ ಸೇವೆ ಮಾಡಿದವರು, ನಮ್ಮ ಶಿಕ್ಷಣ ಸಲುವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವ್ರು ಇವತ್ತು ಏಕಾಏಕಿ ಮನೆಗೆ ಏನೂ ಇಲ್ಲದೆ ಪರಿಗೈಲಿ ಹೋಗೋದಪ್ಪ ಅಂದ್ರೆ ಯಾರಿಗಾದ್ರೂ ನೋವು ಆಗ್ತದೆ. ನಾವು ಆ ಜಾಗದಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ಯದ. ಹೌದಪ್ಪ, ನಾವು ಒಂದೇ ಅದೇ ಸ್ಥಳಗಿದ್ದು ಏನು ಹಾಕಿತ್ತು ನಮ್ಮದು ಅಂತೇಳಿ ಆ ದಿಶೆಯಲ್ಲಿ ಸರ್ಕಾರ ನಿಂತುಕೊಂಡು ಅವ್ರಿಗೊಂದಿಷ್ಟು ಏನಾದರೂ ಬದುಕುವಂಥ ವ್ಯವಸ್ಥೆ ಈಗ ಹೆಂಗೆ ಆಶಾ ಕಾರ್ಯಕರ್ತರಿಗೆ ಮಾಡಿದ್ರಲ್ಲ ಅಂತ ಒಂದು ಬದುಕು ವ್ಯವಸ್ಥೆ ಅವರೇನಪ್ಪ ತೊಗೊಳೋದು ಕೇಳೋದಿಲ್ಲ. ಅದಕ್ಕಾಗಿ ನೀವು ಪರ್ಯಾಯವಾಗಿ ಏನು ಕೆಲಸ ಹೇಳಿದ್ರು ಮಾಡುವಂಗದಾರ. ಅವರು ಕೆಲಸ ಮಾಡಲಾರಂತ ತೊಗೊಳ್ಳೋದು ಜನ ಇಲ್ಲ. ಅವ್ರನ್ನ ಒಂದಿಷ್ಟು ಈ ದಿಶೆಯಲ್ಲ ಒಂದಿಷ್ಟು ಗೌರವಧನ ಕೊಟ್ಟ ಅವ್ರ ಬದುಕಿ ಒಂದಿಷ್ಟು ಆಶ್ರಯ ಆದರೂ ಒಳ್ಳೆಯದಲ್ಲ ಏನ್ರಿ ಸಿದ್ದರಾಮಯ್ಯ. ಅದು ನಿಮ್ಮ ಒಂದು ಏನಪ್ಪ ಅಂದ್ರೆ ಇವತ್ತೇನು ನೀವು ಒಂದು ಹೋರಾಟದಿಂದ ಮೇಲೆ ಬಂದಿದ್ರಿ ಅದಕ್ಕೊಂದು ಗರಿ ಕೊಟ್ಟಂಗೆ ಆಗ್ತದೆ. ಇದೊಂದು ಸ್ವಲ್ಪ ನೀವು ಕಾಳಜಿ ವಹಿಸ್ರಿ ಅಂತೇಳಿ ಎಲ್ಲ ಉಪನ್ಯಾಸಕರು ಕೇಳ್ತಾ ಇದ್ದಾರೆ. ಅವ್ರ ಪರವಾಗಿ ನಾವು ಒಂದೆರಡು ಮಾತು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಅವರ ಜೊತೆಗೆ ಅವ್ರು ಬದುಕದಲ್ಲ, ಆ ಬದುಕಿಗೆ ಒಂದಿಷ್ಟು ಆಸರ ಆಗಲಿ ಅಂತ ಹೇಳ್ತಾ 5,000 ಉಪನ್ಯಾಸಕರ ಪರಿಸ್ಥಿತಿ ಇವತ್ತು ಅದಂತರ ಆಗ್ಯದ. ನಾಳೆ ಹೆಂಗಪ್ಪ ಅನ್ನೋ ಸ್ಥಿತಿ ಅದ. ಅದಕ್ಕಾಗಿ ಅದು ಬಂದು ಬಿಟ್ಟದ. ಈಗ ಜನವರಿ 13 ಆ ನಂತರ 5,000 ಜನ ಮನೆಗೆ ಹೋಗುವಂಥದ್ದು ಅದ. ಅವ್ರಿಗೆಲ್ಲ ಏನಪ್ಪ ನಾಳೆ ಅವರಿಗೆ ಹಿಂದೆ ಹೋದವ್ರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯದನ ಪ್ರಯತ್ನ ಮಾಡಿದರೆ, ಮನಸ್ಸು ಮಾಡಿದರೆ ಸರ್ಕಾರ ಸಾಧ್ಯದ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗರಡಿ ವಂದನೆಗಳು.